ಸಕ್ಕರೆ ಕಾಯಿಲೆ, ಮಧುಮೇಹ, ಡಯಾಬಿಟಿಸ್ ಎಷ್ಟು ಸರ್ವೇ ಸಾಮಾನ್ಯ ಅಂದರೆ ನಮ್ಮ ಎಲ್ಲರ ಫ್ಯಾಮಿಲಿಲಿ ಯಾರಾದರೂ ಒಬ್ಬರೋ ಇಬ್ಬರೋ ಇದ್ದೇ ಇರ್ತಾರೆ. ಅಷ್ಟು ಸರ್ವೇ ಸಾಮಾನ್ಯ ಆಗೋಗಿದೆ ನಮ್ಮ ಈ ಸಕ್ಕರೆ ಕಾಯಿಲೆ. ಈ ಸಕ್ಕರೆ ಕಾಯಿಲೆ ಇದ್ದಾಗ ಬ್ಲಡ್ ಶುಗರ್ನ ಹೇಗೆ ಕಂಟ್ರೋಲ್ ಮಾಡ್ಕೊಬೇಕು, ವಿಶೇಷವಾಗಿ ರಾತ್ರಿ ಹೊತ್ತು ಮಧ್ಯದಲ್ಲಿ ಎದ್ದು ಯೂರಿನೇಷನ್ಗೆ ಹೋಗೋಂಥದ್ದು, ಸುಸ್ತಾಗಂಥದ್ದು, ಬ್ಲಡ್ ಶುಗರ್ ಕಡಿಮೆ ಆಗೋಂಥದ್ದು ಸರ್ವೇ ಸಾಮಾನ್ಯ. ಹೇಳಬೇಕಂದ್ರೆ ಒಂದು ಡಾನ್ ಫಿನಾಮಿನಾ ಅಂತ ಇದೆ. ಡಾನ್ ಫಿನಾಮಿನಾದಲ್ಲಿ ಏನಾಗುತ್ತೆ ಅಂದರೆ ಕಾರ್ಟಿಸಾಲ್ ಅಂತ ಹಾರ್ಮೋನ್ ಇದೆ. ಈ ಹಾರ್ಮೋನು ಇನ್ಸುಲಿನ್ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರುತ್ತೆ. ನಮ್ಮ ಬ್ಲಡ್ ಶುಗರ್, ನಮ್ಮ ರಕ್ತದಲ್ಲಿ ಇರುವಂತಹ ಶುಗರ್, ಬ್ಲಡ್ ಶುಗರ್ ಅಂತ ಏನು ಕರಿತೀವಿ, ಈ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡೋಂತಹ ಹಾರ್ಮೋನ್ ಇನ್ಸುಲಿನ್ ಆಗಿರುತ್ತೆ. ಇನ್ಸುಲಿನ್ ಯಾವಾಗ ಕೆಲಸ ಮಾಡುತ್ತೆ, ಯಾವಾಗ ಇನ್ಸುಲಿನ್ ಹೆಚ್ಚಿಗೆ ಕೆಲಸ ಮಾಡುತ್ತೆ ಆಗ ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ. ಯಾವಾಗ ಕಾರ್ಟಿಸಾಲ್ ಅಂತ ಇನ್ನೊಂದು ಹಾರ್ಮೋನ್ ಇದೆ, ಇನ್ಸುಲಿನ್ನ ವಿರುದ್ಧವಾಗಿ ಮಾಡುವಂಥ ಹಾರ್ಮೋನ್, ಈ ಕಾರ್ಟಿಸಾಲ್ ಯಾವಾಗ ಹೆಚ್ಚಿಗೆ ಆಗುತ್ತೆ ಆಗ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ. ಈ ಡಾನ್ ಫಿನಾಮಿನಾದಲ್ಲಿ ಏನಾಗುತ್ತೆ ಅಂದರೆ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗಿ ಬ್ಲಡ್ ಶುಗರ್ನ ಜಾಸ್ತಿ ಮಾಡುತ್ತೆ. ಏನಾಗುತ್ತೆ, ಮಾರ್ನಿಂಗ್ FBS ಅಂತ ಏನು ಮಾಡಿಸ್ತೀವಿ, ಫಾಸ್ಟಿಂಗ್ ಬ್ಲಡ್ ಶುಗರ್, ಈ ಫಾಸ್ಟಿಂಗ್ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ. ಈ ಫಾಸ್ಟಿಂಗ್ ಬ್ಲಡ್ ಶುಗರ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ಜೊತೆಗೆ ರಾತ್ರಿ ನಿದ್ರೆ ಮಾಡಬೇಕಾದ್ರೆ ಪದೇ ಎದ್ದು ರೀಸಸ್ಗೆ ಹೋಗೋಂಥದ್ದನ್ನ ಹೇಗೆ ಕಡಿಮೆ ಮಾಡ್ಕೊಬೋದು. ಮತ್ತು ರಾತ್ರಿ ಹೊತ್ತು ಡಿಹೈಡ್ರೇಷನ್ ಆಗಿಬಿಡ್ತೀವಿ. ಯಾವಾಗ ನಮ್ಮ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೋ ಆವಾಗ ಏನಾಗುತ್ತೆ, ಬ್ಲಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿ ನೀರಿನ ಅಂಶ ಕಡಿಮೆ ಆಗಿ ಸುಸ್ತಾಗಂಥದ್ದು, ಡಿಹೈಡ್ರೇಷನ್ ಆಗೋಂಥದ್ದು ಸರ್ವೇ ಸಾಮಾನ್ಯ. ಇದಕ್ಕೆಲ್ಲ ಏನು ಮಾಡ್ಬೋದು, ಹೇಗೆ ಬ್ಲಡ್ ಶುಗರ್ನ ಏರಿಳಿತವನ್ನು ರಾತ್ರಿ ಹೊತ್ತು ಕಂಟ್ರೋಲಲ್ಲಿ ಇಟ್ಕೊಬೋದು ಅಂದರೆ, ನಾವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಪದಾರ್ಥಗಳನ್ನ ಹೇಳ್ತೀನಿ, ಈ ಜ್ಯೂಸ್ಗಳನ್ನ ಸೇವನೆ ಮಾಡೋದ್ರಿಂದ ನಿಮ್ಮ ಬ್ಲಡ್ ಶುಗರ್ನ ಕಂಟ್ರೋಲಲ್ಲಿ ಇಟ್ಕೊಬೋದು. ಮೊದಲನೆಯ ಡ್ರಿಂಕ್ ಆ್ಯಪಲ್ ಸೈಡರ್ ವಿನೆಗರ್ ವಿತ್ ಸಿನಮನ್. ಆ್ಯಪಲ್ ಸೈಡರ್ ವಿನೆಗರ್ ಅಂತ ಸಿಗುತ್ತೆ, ಜೊತೆಗೆ ಸಿನಮನ್ ಅಂದರೆ ನಮ್ಮ ಚಕ್ಕೆ, ಈ ಚಕ್ಕೆಯ ಪುಡಿ ಅರ್ಧ ಚಮಚ ಚಕ್ಕೆಯ ಪುಡಿ, ಆ್ಯಪಲ್ ಸೈಡರ್ ವಿನೆಗರ್ 1 ಚಮಚ ಬಿಸಿನೀರಿನಲ್ಲಿ ಹಾಕ್ಕೊಂಡು ರಾತ್ರಿ ಹೊತ್ತು ಕುಡಿದು ಮಲಗೋದ್ರಿಂದ ನಿಮ್ಮ ಬ್ಲಡ್ ಶುಗರ್ ಏರುಪೇರನ್ನು ತಡೆಗಟ್ಬೋದು. ಬೆಳಗ್ಗೆ ಹೊತ್ತು ಬ್ಲಡ್ ಶುಗರ್ ಜಾಸ್ತಿ ಆಗೋದನ್ನು ಸಹ ಇದು ತಡೆಗಟ್ಟುತ್ತೆ. ಎರಡನೇದು ಕ್ಯಾಮಮೈಲ್ ಟೀ ಅಂತ ಕರಿತೀವಿ. ಈ ಕ್ಯಾಮಮೈಲ್ ಟೀ ನಿಮಗೆ ಟೀ ಬ್ಯಾಗ್ ಸಿಗುತ್ತೆ. ಇದು ಡಿಕೆಫಿನೇಟೆಡ್ ಡ್ರಿಂಕ್ ಅಂತ. ಇದರಲ್ಲಿ ಏನಾಗುತ್ತೆ ಅಂದರೆ ಟೀ ಬ್ಯಾಗ್ ಇರುತ್ತೆ. ಈ ಟೀ ಬ್ಯಾಗ್ನ 1 ಕಪ್ ಬಿಸಿನೀರಿಗೆ ಅದನ್ನ ಅದ್ದಿ ಅದನ್ನು ಟೀ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ನಿಮ್ಮ ಬ್ಲಡ್ ಶುಗರ್ ಕಂಟ್ರೋಲ್ ಆಗುತ್ತೆ. ಇದರಲ್ಲಿ ಕೆಫೇನ್ ಇರೋದಿಲ್ಲ, ಅದರಿಂದ ನಿಮಗೆ ನಿದ್ರೆ ಏನು ತೊಂದರೆ ಆಗಲ್ಲ. ಜೊತೆಗೆ ಇದರಲ್ಲಿ ಅತಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ಸ್ ಇರುತ್ತವೆ. ಈ ಕ್ಯಾಮಮೈಲ್ ಟೀ ಸೇವನೆ ಮಾಡೋದ್ರಿಂದ ನಿಮ್ಮ ಬ್ಲಡ್ ಶುಗರ್ ಕಂಟ್ರೋಲ್ ಆಗಿ ನಿಮ್ಮ ಸ್ಟ್ರೆಸ್ ಸಹ ಕಡಿಮೆ ಆಗುತ್ತೆ. ಮೂರನೇ ಡ್ರಿಂಕ್, ಇದನ್ನು ನಾವು ಗೋಲ್ಡನ್ ಮಿಲ್ಕ್ ಲ್ಯಾಟೆ ಅಂತ ಕರಿತೀವಿ. ನೀವು ಕೆಫೆ ಲ್ಯಾಟೆ ಅಂತ ನೋಡಿರ್ಬೋದು ಕಾಫಿ ಶಾಪ್ಗೆ ಹೋದಾಗ. ಅದೇ ರೀತಿ ಗೋಲ್ಡನ್ ಮಿಲ್ಕ್ ಲ್ಯಾಟೆ ಅಂತ ನಾವೇ ಮನೇಲಿ ಅದನ್ನ ತಯಾರು ಮಾಡ್ಬೋದು. ಅದು ಹೇಗೆ ಮಾಡೋದು ಅಂದರೆ, 1 ಕಪ್ಪು ಹಾಲು ಅಥವಾ ನೀರಾದರೂ ತೊಂದರೆ ಇಲ್ಲ, ಬಿಸಿ ಹಾಲು ಅಥವಾ ಬಿಸಿ ನೀರು, ಅದಕ್ಕೆ 1 ಚಮಚ ಶುದ್ಧವಾದಂತಹ ಅರಿಶಿಣ ಮಾರ್ಕೆಟಲ್ಲಿ ಸಿಗೋಂಥದ್ದು ಇಂಪ್ಯೂರ್ ಇರುತ್ತೆ. ಪ್ಯೂರ್ ಆಗಿರೋಂತಹ ಶುದ್ಧವಾಗಿರೋಂತಹ ಆರ್ಗ್ಯಾನಿಕ್ ಅರಿಶಿಣ ಬಳಸೋದ್ರಿಂದ ಒಳ್ಳೆಯದು. ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ರಸ ಆಗ್ಬೋದು ಅಥವಾ ಪುಡಿ ಆಗ್ಬೋದು, ಎರಡನ್ನು ಮಿಕ್ಸ್ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಚಕ್ಕೆ ಪುಡಿ, ಈ ಮೂರನ್ನು ಮಿಕ್ಸ್ ಮಾಡಿಕೊಂಡು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಬ್ಲಡ್ ಶುಗರ್ ಕಂಟ್ರೋಲಲ್ಲಿ ಇರುತ್ತೆ. ಹಾಗೆ ನಮ್ಮ ಅರಿಶಿಣದಲ್ಲಿ ಕುರ್ಕುಮಿನ್ ಅಂತ ಒಂದು ಅಂಶ ಇದೆ. ಈ ಕುರ್ಕುಮಿನ್ ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡುತ್ತೆ, ಬ್ಲಡ್ ಶುಗರ್ ಕಂಟ್ರೋಲು ಆಗುತ್ತೆ. ಹಾಗೆ ನಿಮಗೆ ಆಂಟಿಬಯೋಟಿಕ್ ಬೇರೆ ಯಾವುದು ತಗೊಳ್ಳೋಂತಹ ಅವಶ್ಯಕತೆ ಇರೋದಿಲ್ಲ ಏನಾದರೂ ಇನ್ಫೆಕ್ಷನ್ ಇದ್ದಂಥ ಸಂದರ್ಭದಲ್ಲಿ. 4ನೇ ಡ್ರಿಂಕ್ ಅಥವಾ ಜ್ಯೂಸ್ ಅಂತ ಹೇಳ್ಬೋದು. ನಿಮಗೆ ಯಾವಾಗ ರಾತ್ರಿ ಮಲಗಬೇಕಾದ್ರೆ ಯಾವುದೂ ಸಿಗಲಿಲ್ಲ, ನಿಮಗೆ ಈ ನಿಮ್ಮ ಗೋಲ್ಡನ್ ಮಿಲ್ಕ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ, ಇಲ್ಲ ನಿಮಗೆ ಸಿನಮನ್ ಆ್ಯಪಲ್ ಸೈಡರ್ ವಿತ್ ಸಿನಮನ್ ಡ್ರಿಂಕ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ, ಅಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದು ಎಲೆಕ್ಟ್ರೋಲೈಟ್ ಕುಡಿಯೋದ್ರಿಂದ ಸಹ ರಾತ್ರಿ ಹೊತ್ತು ಡಿಹೈಡ್ರೇಷನ್ ಆಗೋಂಥದ್ದನ್ನ ಕಮ್ಮಿ ಮಾಡ್ಬೋದು ಶುಗರ್ ಪೇಷಂಟ್ಗಳಲ್ಲಿ. ಮತ್ತು ಬ್ಲಡ್ ಶುಗರ್ ಸಹ ಎಲೆಕ್ಟ್ರೋಲೈಟ್ ಸೋಡಿಯಮ್ಮು ಪೊಟ್ಯಾಷಿಯಮು ಒಂದು ಬ್ಯಾಲೆನ್ಸಿಗೆ ತಂದು ಬ್ಲಡ್ ಶುಗರ್ ಕಂಟ್ರೋಲಲ್ಲಿ ಇಟ್ಕೊಬೋದು. 5ನೇ ಡ್ರಿಂಕ್ ಅಲೋವೆರಾ ಜ್ಯೂಸ್. ಈ ಅಲೋವೆರಾ ಜ್ಯೂಸ್ ಯಾರು ಸೇವನೆ ಮಾಡಬೇಕು ಅಂದರೆ,
ಯಾರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಜೊತೆಗೆ ಸಕ್ಕರೆ ಕಾಯಿಲೆ ಇದೆ, ಇಂಥವರು 1 ಚಮಚ ಅಲೋವೆರಾ ಜ್ಯೂಸ್ ಬಿಸಿನೀರಲ್ಲಿ ಸೇವನೆ ಮಾಡೋದ್ರಿಂದ ಬ್ಲಡ್ ಶುಗರ್ ಸಹ ಕಂಟ್ರೋಲಲ್ಲಿ ಇರುತ್ತೆ ಹಾಗೂ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಸಹ ಕಂಟ್ರೋಲಿಗೆ ಬರುತ್ತೆ. ಈ 5 ಡ್ರಿಂಕ್ ಅಥವಾ ಜ್ಯೂಸ್ಗಳನ್ನ ಬಳಸೋದ್ರಿಂದ ನಿಮ್ಮ ಬ್ಲಡ್ ಶುಗರ್ನ ಕಂಟ್ರೋಲಲ್ಲಿ ಇಟ್ಕೊಬೋದು.